ನೀವು ಎಲ್ಲದಕ್ಕೂ ರೆಡಿ ಇರಬೇಕು, ಸೇವ್ ಮಾಡೋದಕ್ಕೂ ರೆಡಿ ಇರಬೇಕು, ಕಷ್ಟ ಬಂದಾಗ ಎದುರಿಸೋದಕ್ಕೂ ರೆಡಿ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತೋರಿಸ್ತಾ ಇದ್ದೇನೆ ನೋಡಿ. ನಮ್ಮ ಅಮ್ಮನ ನಾನವೇ ಅಪ್ಪನ ನಾನವೇ ತಗೊಂಡಿದ್ದೀವಿ ನೋಡಿ. ನಾನು ನಮ್ಮಪ್ಪ ನಮ್ಮಮ್ಮನೂ ತಗೊಂಡಿದ್ದೀವಿ ನೋಡಿ ಅಂತ ಹೇಳ್ತಾ ಇದ್ದೇನೆ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಳು ಹೆಣ್ಮಗಳು ಕೂಡ ತುಂಬಾ ಜಾಣ್ಮೆತನದಿಂದ ಜೀವನನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನೀವು ಏನೋ ಒಂದು ಸಮ್ ಅಮೌಂಟ್ ದುಡಿತಾ ಇದ್ದೀರಾ ಅಂತ ಅಂದ್ರೆ ಎಲ್ಲನೂ ಒಂದೇ ದಾರಿನಲ್ಲಿ ನೀವು ಖರ್ಚು ಮಾಡ್ತಾ ಹೋಗ್ಬಾರ್ದು. ನಾನು ಹೇಳೋ ಅಂಥದ್ದು ಏನಪ್ಪಾ ಅಂದ್ರೆ, ಕೆಲವೊಂದು ಮನೆಯಲ್ಲಿ ಗಂಡನೇ ಜಾಣ ಆಗಿರ್ತಾನೆ, ಕೆಲವೊಂದು ಮನೆಯಲ್ಲಿ ಹೆಂಡತಿ ಜಾಣೆ ಆಗಿರ್ತಾಳೆ, ಕೆಲವೊಂದು ಮನೆಯಲ್ಲಿ ಇಬ್ರು ಕೂಡ ಜಾಣರಾಗಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಇಬ್ರು ಕೂಡ ಜಾಣರಾದ್ರೆ ಬೆಟರು. ಬಟ್ ಕೆಲವೊಂದು ಮನೆಯಲ್ಲಿ ಗಂಡಂದ್ರು ಏನೋ ಒಂದಿಷ್ಟು ಅಂತ ಕೊಟ್ಟು, ನೀನು ಮನೆಗೆ ಏನ್ ಖರ್ಚು ಬೇಕೋ ಅದು ನಾನು ಕೊಡ್ತೀನಿ, ಮಿಕ್ಕಿದ ಯಾವ ಜವಾಬ್ದಾರಿ ನಾನು ವಹಿಸ್ಕೊಳ್ಳಲ್ಲ ಅಂತ ಅನ್ಬಿಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನೀವ್ ಏನ್ ಮಾಡ್ಬೇಕು, ತುಂಬಾ ಜಾಣ್ಮೆತನದಿಂದ ಅವ್ರು ಏನೋ ಒಂದು ಕೊಡ್ತಾರೆ, ಮಕ್ಳು ಫೀಸ್ಗಾಯ್ತು, ಊಟಕ್ಕಾಯ್ತು, ಅದು ತರಕಾರಿಗಾಯ್ತು, ಏನೋ ಒಂದು ಮಾಡಿದ್ದಾಯ್ತು ಅಂತ ಆ ರೀತಿ ನೆಗ್ಲಿಜೆನ್ಸಿ ಮಾಡಿ ನೀವು ಜೀವನನ ಮಾಡ್ಕೊಳ್ತಾ ಹೋದ್ರೆ ನಿಜವಾಗ್ಲೂ ನೀವು ಏನೂ ಸೇವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮುಂದೆ ನಿಮ್ಮ ಮಕ್ಕಳ ಫ್ಯೂಚರ್ಗಾಗಿರ್ಬೋದು, ಇಲ್ಲ ನಿಮ್ಮ ಕಷ್ಟದ ಸಮಯಕ್ಕಾಗಿರ್ಬೋದು, ಯಾವುದಕ್ಕೂ ಒಂದು ಹೆಲ್ಪ್ ಆಗುತ್ತೆ ನೀವು ಇವತ್ತು ಅಚ್ಚಿಟಿ ಬಚ್ಚಿಟಿ ಸೇವ್ ಮಾಡಿದ್ರೆ. ಈಗ ನೀವು ಯಾವ ರೀತಿ ಸೇವ್ ಮಾಡ್ತೀರಾ ಅನ್ನೋದು ಅದು ಸೆಕೆಂಡ್ರಿ. ನೀವು ಯಾವ ರೀತಿನಾದ್ರೂ ಸೇವ್ ಮಾಡ್ಬೋದು. ಯಾವ ರೀತಿ ಅಂತ ಅಂದ್ರೆ, ನೀವು ಜುಗ್ಗತನದಿಂದ ಸೇವ್ ಮಾಡ್ತೀರಾ, ಇಲ್ಲ ಅಂತಂದ್ರೆ ನಿಮ್ಮ ಜಾಣ್ಮೆತನದಿಂದ ಸೇವ್ ಮಾಡ್ತೀರಾ, ಇಲ್ಲ ಅಂತಂದ್ರೆ ಒಂದು ನಿಯಮಿತವಾಗಿ ನಾನು ಇಷ್ಟಕ್ಕೆ ಸೇವ್ ಮಾಡಿ ಎತ್ತಿಟ್ಬಿಡ್ಬೇಕು, ನೆಕ್ಸ್ಟ್ ಅದ್ರಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡನ್ನ ಎತ್ಕೊಳ್ಳೋದಿಲ್ಲ ಅಂತ ನೀವು ಒಂದು ಕಂಡೀಷನ್ ಮೈಂಡ್ಗೆ ಹಾಕೊಂಡು ಸೇವ್ ಮಾಡ್ತೀರಾ, ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ಸೇವಿಂಗ್ ಅನ್ನೋ ಅಂತ ವಿಚಾರ ಬಂದಾಗ ನೀವು ಸೇವ್ ಮಾಡಲೇಬೇಕು. ಏನಕ್ಕೋಸ್ಕರ ಅಂತ ನಿಮ್ಗೆಲ್ಲ ಗೊತ್ತು. ಕಷ್ಟದ ಸಮಯದಲ್ಲಿ ಯಾರು ಕೂಡ ಆಗೋದಿಲ್ಲ, ನಿಮಗೆ ನೀವೇ ಆಗ್ಬೇಕು. ಸೊ ನೀವು ಸೇವ್ ಮಾಡಿಟ್ಟಿರುವಂತ ದುಡ್ಡೇ ನಿಮ್ಮ ಕಷ್ಟ ಕಾಲಕ್ಕೆ ಆಗುವಂಥದ್ದು. ಕಷ್ಟದ ಸಮಯ ಅನ್ನೋಂತ ಬಂದಂತ ಸಮಯದಲ್ಲಿ ನೀವು ಸೇವ್ ಮಾಡಿರುವಂತ ಅಮೌಂಟೇ ನಿಮ್ಮ ಮನೆಯವ್ರಿಗಾಗಿರ್ಬೋದು, ನಿಮ್ಗಾಗಿರ್ಬೋದು, ಇಲ್ಲ ನಿಮ್ಮ ಮಕ್ಕಳಿಗಾಗಿರ್ಬೋದು ಅದು ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ಯಾವ್ದು ರೀತಿನಲ್ಲಾದ್ರೂ ಸೇವ್ ಮಾಡಿ. ಇಲ್ಲ ನೀವು ದುಡ್ಡನ್ನ ಪೋಸ್ಟ್ ಆಫೀಸಲ್ಲಿ ಹಾಕ್ತೀರಾ, ಇಲ್ಲ ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀರಾ, ಅಥವಾ ಗೋಲ್ಡ್ ರೂಪದಲ್ಲಿ ಸೇವ್ ಮಾಡ್ತೀರಾ, ಇಲ್ಲ ಸಿಲ್ವರ್ ರೂಪದಲ್ಲಿ ಸೇವ್ ಮಾಡ್ತೀರಾ, ಒಟ್ಟಿನಲ್ಲಿ ನಿಮ್ ಕಷ್ಟಕ್ಕೆ ಯಾವ್ದಾದ್ರು ರೀತಿ ನಿಮ್ಗೆ ಹೆಲ್ಪ್ ಆಗ್ಬೇಕು ಆ ರೀತಿ ಸೇವ್ ಮಾಡ್ಕೊಳ್ತಾ ಹೋದ್ರೆ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಕಷ್ಟ ಅಂತ ಬಂದಂತ ಸಂದರ್ಭದಲ್ಲಿ ನೀವು ಸ್ವಲ್ಪ ಎದುರುಕೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ. ನಾನು ಕೂಡ ಈಗ ಪ್ರೆಗ್ನೆಂಟ್ ಆಗಿ ನನ್ಗೆ ಎಷ್ಟು ಖರ್ಚಿದೆ ಅಂತ ಅಂದ್ರೆ ಆದ್ರೂ ಕೂಡ ನಾನು ಎದುರ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆ ಎದುರ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ನಾನು ಇಷ್ಟಕ್ಕೆ ನಾನು ಪ್ರೀ ಪ್ಲಾನ್ ಮಾಡ್ಕೊಂಡೆ ಈ ಮಗುನ ಮಾಡ್ಕೊಂಡಿರುವಂಥದ್ದು. ಸೊ ಅಂತ ಸಂದರ್ಭದಲ್ಲಿ ನಾನು ಯಾವುದಕ್ಕೆ ಎಷ್ಟನ್ನ ಎತ್ತಿಡಬೇಕು ಅಂತ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನ ನನ್ನ ಡಿಲಿವರಿ ಅಂತ ಅಂದ್ರೆ ಒಂದು 5 ಮಂತ್ ಇರ್ಬೋದು, 4 to 5 ಮಂತ್ ಡಿಲಿವರಿ ಆಗುತ್ತೆ. ಸೊ ಹಾಗಾಗಿ ನನಗೆ ಡಿಲಿವರಿ ಟೈಮ್ ಬಂತು ಅಂದ್ರೂ ಕೂಡ ಮಗು ಡಿಲಿವರಿ ಆಗೋ ಟೈಮಲ್ಲಿ ಎದುರ್ಕೊಳ್ಬೇಕೇ ಹೊರತು ದುಡ್ಡಿನ ವಿಚಾರಕ್ಕೆ ನಾನು ಎದುರ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇನೆ, ಆದಷ್ಟು ಸೇವ್ ಮಾಡಿ ಎಲ್ಲರೂ ಕೂಡ ಜಾಣರಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಪೀಠಿಕೆನ ನಾನು ಏನಕ್ಕೆ ಆಗ್ತಾ ಇದ್ದೀನಿ ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಇವಾಗಿನ ಬೆಳ್ಳಿ ರೇಟ್ ಎಷ್ಟಿದೆ ಅಂತಲೂ ಗೊತ್ತು. ನಾನು ಎಲ್ಲನೂ ಒಂದೊಂದು ಕಡೆಯಿಂದ ಸೇವ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ, ಮೊನ್ನೆಯಿಂದ ಸೇವ್ ಮಾಡಿಟ್ಟಿರೋ ಅಂಥದ್ದಲ್ಲ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಏನಾದರೂ ತಗೊಳ್ಳೋದ, ನಾನೀಗ ಒಂದು ವರ್ಷಕ್ಕೆ ಏನೋ ಒಂದು ತಗೊಳ್ಬೇಕು ಅಂತ ಟಾರ್ಗೆಟ್ ಇಟ್ಟಿರ್ತೀನಿ. ಆ ಟಾರ್ಗೆಟ್ ಪ್ರಕಾರ ಯಾವ ರೀತಿ ಸೇವ್ ಮಾಡಬೇಕು ಆ ರೀತಿ ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ. ಸೊ ಅದನ್ನ ಇವಾಗ ನಿಮ್ಮ ಮುಂದೆ ತೋರಿಸ್ತೀನಿ. ಚಿಕ್ಕದಾಗಿ ತಗೊಂಡಿರೋವಂಥದ್ದು, ತುಂಬಾ ದೊಡ್ಡದಾಗಿ ಏನೂ ಇಲ್ಲ. ನಾನು ಇದನ್ನ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನನ್ನ ಹಾರ ತಗೊಳ್ಬೇಕಾದ್ರೆ ಹೇಳಿದ್ದೆ, ನಾನು ಆರ್ಎಚ್ ಜ್ಯುವೆಲ್ಲರಿ ಅಂತ ಒಂದು ನಂಬಿಕಸ್ಥ ಅಂಗಡಿನಲ್ಲಿ ಗೋಲ್ಡ್ನು ಮತ್ತೆ ಸಿಲ್ವರ್ನು ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಅಂತ. ಅಂದ್ರೆ ಕೆಂಗೇರಿ ಪೇಟೆ ಬೀದಿನಲ್ಲಿ ಆರ್ಎಚ್ ಜ್ಯುವೆಲ್ಲರಿ ಅಂತ ಇದೆ. ಅಲ್ಲಿ ಸ್ವಲ್ಪ ಅಮೌಂಟ್ನೇ ಸಿಲ್ವರ್ಗೂ ಹಾಕೊಳ್ತಾ ಬರ್ತಾ ಇದ್ದೀನಿ, ಗೋಲ್ಡ್ಗೂ ಹಾಕೊಳ್ತಾ ಬರ್ತಾ ಇದ್ದೀನಿ. ಗೋಲ್ಡ್ ಕೂಡ 26 ಚಿಲ್ಲರೆ ಏನೋ ಆಗಿದೆ, 26 ಗ್ರಾಮು ಸಮಥಿಂಗ್, 26 ಗ್ರಾಮ್ 400 ಮಿಲಿ ಏನೋ ಆಗಿದೆ. ಈಗ ಸಿಲ್ವರ್ ಬಂದು 325 ಚಿಲ್ಲರೆ ಏನೋ ಇದೆ. ನಾನಿವಾಗ ಸಿಲ್ವರ್ ನಿಮ್ಗೆ ಏನ್ ತೋರಿಸ್ತೀನೋ ಆ ಸಿಲ್ವರ್ ತಗೊಂಡಿರೋವಂಥದ್ದು ಕೂಡ ನಾನು ಇವಾಗ ಸೇವ್ ಮಾಡ್ತಾ ಹೋಗ್ತಾ ಇದ್ದೀನಲ್ಲ ಆರ್ಎಚ್ ಜ್ಯುವೆಲ್ಲರಿಲಿ ಸಿಲ್ವರ್ ಮತ್ತೆ ಗೋಲ್ಡು, ಅದೇ ಇದರಲ್ಲಿ ಒಂದು 140 ಗ್ರಾಮ್ಗೆ ಸಿಲ್ವರ್ನ ಚಿಕ್ಕದಾಗಿ ದೀಪಾವಳಿ ಕಂಬಗಳನ್ನ ತಗೊಂಡಿದ್ದೀನಿ. ಅದು ನಿಮ್ಗೆ ಈಗ ತೋರಿಸ್ತೀನಿ. ತೋರಿಸ್ತಾ ಇದ್ದೇನೆ ನೋಡಿ. ನಮ್ಮ ಅಮ್ಮನ ನಾನವೇ ಅಪ್ಪನ ನಾನವೇ ತಗೊಂಡಿದ್ದೀವಿ ನೋಡಿ.
ನಾನು ನಮ್ಮಪ್ಪ ನಮ್ಮಮ್ಮನೂ ತಗೊಂಡಿದ್ವಿ ನೋಡಿ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ ಡಿಸೈನು ಈ ರೀತಿ ಒಂದ್ಸಲ ತೋರಿಸ್ಲಾ. ಹಾ, ಹಂಗ್ ಹಿಂಗಿಡಿ, ಹಂಗೆ ದೂರ ಇಟ್ಕೊ ಒಂದ್ಸಲ. ಹಾ, ಎರಡನ್ನೂ ಇಟ್ಕೊಂಡು ತೋರಿಸಿ. ಇದು ಇವಾಗ ತಗೊಂಡಿರುವಂತದ್ದು. ಇದಕ್ಕಿಂತ ಮುಂಚೆ ಒಂದ್ಸಲ ತಗೊಂಡಿದ್ದೆ, ಅಂದ್ರೆ ಇದೇ ತರ ಇದೆ, ಸ್ವಲ್ಪ ದೊಡ್ಡದಿದೆ. ಇದು ಡೈಲಿ ಯೂಸ್ಗೆ ನಮ್ಮ ಮನೆ ದೇವ್ರ ಫೋಟೋ ತುಂಬಾ ಅಂದ್ರೆ ತುಂಬಾ ದೊಡ್ಡದು. ಆ ಸೈಜ್ಗೆ ತುಂಬಾ ಚಿಕ್ಕದು ದೀಪ ಹಚ್ಚಿದ್ರೆ, ಬೆಳ್ಳಿ ದೀಪ ಈಗ ಹಚ್ಚುತ್ತಾ ಇರೋದು ಬೆಳ್ಳಿ ದೀಪನೇ, ಅದು ಕಾಣಿಸ್ತಾ ಇಲ್ಲ, ಅಂದ್ರೆ ತುಂಬಾ ಅಷ್ಟು ಅಟ್ರಾಕ್ಷನ್ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಒಂದ್ ಜೊತೆ ಈ ತರ ಚಿಕ್ಕ ದೀಪ ಲೆಕ್ಕಮನ್ನ ಡೈಲಿ ಯೂಸ್ಗೆ ತಗೊಳ್ಳೋದ ಅಂದ್ಬಿಟ್ಟು ತಗೊಂಡಿದ್ದೀನಿ. ಇದು 140 ಗ್ರಾಮ್ ಇದೆ. ಮತ್ತೆ ಇದಕ್ಕೆ ನಾನು ಮೇಕಿಂಗ್ ಚಾರ್ಜ್ ಮತ್ತೆ GST ಮಾತ್ರ ಕೊಟ್ಟಿರುವಂತದ್ದು. ಯಾವುದೇ ರೀತಿ ಇದ್ದಂತಹ ಬೆಳ್ಳಿ ಪರ್ಚೇಸ್ ಮಾಡೋದಕ್ಕೆ ದುಡ್ಡನ್ನ ಕೊಟ್ಟಿಲ್ಲ. ಯಾಕಂದ್ರೆ ನಾನು ನಿಮ್ಗೆ ಹೇಳಿದಾಗೆ ಆರ್ಯ ಜ್ಯುವೆಲರಿನಲ್ಲಿ ನಾನು ಸ್ವಲ್ಪ ಅಮೌಂಟ್ ನೇ ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ಆ ಅಮೌಂಟ್ ಇಂದ ಇದನ್ನ ತಗೊಂಡಿರುವಂತದ್ದು. ಒಟ್ಟು 140 ಗ್ರಾಮ್ ಇದೆ. ನಾನು ನಿಮ್ಗೆ ಫುಲ್ ಡೀಟೇಲ್ಸ್ ನ ಹೇಳ್ತೀನಿ, ಎಷ್ಟು ಏನು ಅಂತ. ಇಲ್ಲಿ ನೋಡಿ, ಆರ್ಯ ಜ್ಯುವೆಲರಿಲಿ ತಗೊಂಡಿರುವಂತದ್ದು. ಇದು ಸ್ಲಿಪ್ ಕೂಡ ನಿಮ್ಗೆ ಇವಾಗ ಹಾಕ್ತೀನಿ. 140 ಗ್ರಾಮ್ ಇದೆ. ಒಟ್ಟು 140 ಗ್ರಾಮ್ಗೆ 40 ರೂಪಾಯಿ ಮೇಕಿಂಗ್ ಚಾರ್ಜ್ ತಗೊಂಡ್ರು. ಸೊ ಹಾಗಾಗಿ 5,800 ರೂಪಾಯಿ ಮೇಕಿಂಗ್ ಚಾರ್ಜ್ ಆಯ್ತು. ಫಸ್ಟ್ 140 ಗ್ರಾಮ್ಗೆ ಅವತ್ತಿನ ಬೆಳ್ಳಿ ರೇಟ್ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡ್ಬಿಡ್ತಾರೆ, ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಕ್ಯಾಲ್ಕುಲೇಷನ್ ಮಾಡಿ ಅದ್ರ ತಕ್ಕನಾಗಿ ಮೇಕಿಂಗ್ ಚಾರ್ಜ್ ಅಂದ್ರೆ ಕೆಲವೊಂದು ರೀತಿ. ಇದಕ್ಕೆ ಜಾಸ್ತಿ ಡಿಸೈನ್ ಇಲ್ಲ, ಡೈಲಿ ಯೂಸ್ ಗಲ್ವಾ ಅಂದ್ಬಿಟ್ಟು ತುಂಬಾ ಡಿಸೈನ್ ಇರೋ ಅಂತದನ್ನೆಲ್ಲ ತಗೊಳ್ಳಿಲ್ಲ, ತುಂಬಾ ಸಾದಾ ಇರೋ ಅಂತದನ್ನ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ತುಂಬಾ ಸಾದಾ ಇದೆ ನೋಡಿ, ತುಂಬಾ ಸಾದಾ ಇರುವಂತದ್ದು. ಸೊ ಹಾಗಾಗಿ ಇದಕ್ಕೆ 40 ರೂಪಾಯಿ, ಅವರು 50 ರೂಪಾಯಿ ಮೇಕಿಂಗ್ ಚಾರ್ಜ್ ಹಾಕಿದ್ರು. ಸರ್ 50 ರೂಪಾಯಿ ಆಗಲ್ಲ, ಒಂದ್ 30 ರೂಪಾಯಿ ಹಾಕೊಳ್ಳಿ ಅನ್ನೋದಕ್ಕೆ, ಇಲ್ಲ ಮೇಡಮ್ 30 ರೂಪಾಯಿ ಹಾಕೊಳಕ್ ಆಗಲ್ಲ, ನಾವು ಚೈನು ಈ ರೀತಿ ಎಲ್ಲ ತಗೊಂಡಾಗ್ಲೇ 35-37 ರೂಪಾಯಿ ಹಾಕ್ತಿವಿ. ಸೊ ಹೀಗಾಗಿ ನಿಮ್ಗೆ ಬೇಕಾದ್ರೆ 40 ರೂಪಾಯಿ ಹಾಕೊಡ್ತೀನಿ ಅಂತ ಅಂದ್ರೆ 35 ಆದ್ರೂ ಹಾಕೊಡಿ ಅನ್ನೋದಕ್ಕೆ ಅವರು, ಇಲ್ಲ ಮೇಡಮ್ 40 ರೂಪಾಯಿ ಕಮ್ಮಿ ಹಾಕೊಡಕ್ ಆಗಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ 40 ರೂಪಾಯಿ ಅಂತ ಅಂದ್ರೆ 140 ಗ್ರಾಮು 40 ರೂಪಾಯಿಗಾದ್ರೆ 5,800 ರೂಪಾಯಿ ಆಯ್ತು. ಮತ್ತೆ ಅವತ್ತಿನ ಬೆಳ್ಳಿ ರೇಟ್ಗೆ 40,000 ರೂಪಾಯಿ ಇದು. ಈಗ ಏನಾದ್ರು ಪರ್ಚೇಸ್ ಮಾಡ್ತೀವಿ ಅಂದ್ರೆ ಬೆಳ್ಳಿ ರೇಟ್ಗೆ ಇದು 140 ಗ್ರಾಮ್ಗೆ 40,000 ಇತ್ತು. ಸೊ ಹಾಗಾಗಿ 40,000 ರೂಪಾಯಿಗೆ 3% GST ಅಂದ್ರೆ 1,200 ರೂಪಾಯಿ ಆಯ್ತು. ಸೊ ಇದೆಲ್ಲ ಟೋಟಲ್ ಆಗಿ ಸೇರಿ ಅವರು 7,000 ರೂಪಾಯಿ, ಅಂದ್ರೆ ಅವ್ರ ಪ್ರಕಾರ 8,000 ಚಿಲ್ಲರೆ ಏನೋ ಆಗ್ತಿತ್ತು. ನಾನು ಒಂದ್ ಸ್ವಲ್ಪ 40 ರೂಪಾಯಿ ಮೇಕಿಂಗ್ ಚಾರ್ಜ್ ಮಾಡಿ ಸರ್ ಅಂತ ಹೇಳಿದ್ನಲ್ಲ, GST ಕಮ್ಮಿ ಮಾಡ್ಕೊಳ್ಳಿ ಅಂತ ಅಂದೆ. ಸಾರಿ ಮೇಡಮ್, ಇದು ಆನ್ಲೈನ್ ಅಲ್ಲಿ ನೀವು ಅಮೌಂಟ್ ನ ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇರೋದ್ರಿಂದ ನಾವು ಆಲ್ರೆಡಿ GST ನ ಕಟ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ನೀವು GST ಮಸ್ಟ್ ಅಂಡ್ ಶುಡ್ ಆಗಿ ಕೊಡ್ಲೇಬೇಕು. ನೀವು ಈಗ ಇನ್ಸ್ಟೆಂಟ್ ಆಗಿ ಏನಾದ್ರು ತಗೊಳ್ತೀರಾ, ಇನ್ಸ್ಟೆಂಟ್ ಆಗಿ ಏನಾದ್ರು ಗೋಲ್ಡ್ ಜ್ಯುವೆಲರಿನ ಬೈ ಮಾಡ್ತೀರಾ ಅಂತ ಅಂದ್ರೆ ಆ ಟೈಮ್ ನಲ್ಲಿ ನಿಮ್ಗೆ GST ಬೇಕಾದ್ರೆ ಕಮ್ಮಿ ಮಾಡ್ಬೋದು, ಅಂದ್ರೆ GST ಇಲ್ದೇನೆ ಏನೋ ಒಂದು ಸಮಥಿಂಗ್ ಮಾಡ್ಕೊಡ್ಬೋದು. ಬಟ್ ಈ ಆನ್ಲೈನ್ ಥ್ರೂ ಅಂತ ಅಂದ್ರೆ ಆನ್ಲೈನ್ ನಾವು ಆಲ್ರೆಡಿ ಕಟ್ಬಿಟ್ಟಿರ್ತೀವಿ ಗೌರ್ಮೆಂಟ್ಗೆ. ನೀವು ಕೊಡೋ ಅಂತ ಸಂದರ್ಭದಲ್ಲಿ ನಾವು GST ನ ಆಡ್ ಮಾಡಿ ಈಸ್ಕೊಡುವಂತದ್ದು. ಹಾಗಾಗಿ ನೀವು GST ಮಸ್ಟ್ ಅಂಡ್ ಶುಡ್ ಆಗಿ ಕೊಡಬೇಕು. ಬೇಕಾದ್ರೆ ಮೇಕಿಂಗ್ ಚಾರ್ಜ್ ಸ್ವಲ್ಪ ಕಮ್ಮಿ ಮಾಡ್ತೀನಿ ಬಿಟ್ಟು 10 ರೂಪಾಯಿ ಮೇಕಿಂಗ್ ಚಾರ್ಜ್ ನ ಕಮ್ಮಿ ಮಾಡಿದ್ರು. ಸೊ ಇದು ಟೋಟಲ್ ಇದ್ರ ವ್ಯಾಲ್ಯೂ ಬಂದು 47,000 ರೂಪಾಯಿ ಇದು ವ್ಯಾಲ್ಯೂ. ನೋಡಿ, ನಾನು ಒಂದ್ ಸ್ವಲ್ಪ ಸುಮಾರು ನಾನು ಸೇವ್ ಮಾಡ್ತಾ ಇರೋಂಥ ಉದ್ದೇಶ ಒಂದು ದೊಡ್ಡ ದೀಪಾವಳಿ ಕಂಬ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಇವತ್ತಿನ ರೇಟಿನ ಪ್ರಕಾರ ದೊಡ್ಡ ತಗೊಳಕ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ದೊಡ್ಡ ತಗೊಳ್ಬೋದು. ಇದನ್ನ ದೇವ್ರ ಮುಂದೆ ಇಟ್ಟು ನಿಮ್ಗೊಂದ್ಸಲ ತೋರಿಸ್ತೀನಿ, ನಾನು ದೀಪಾವಳಿ ಕಂಬ ತಗೊಂಡಿದ್ನಲ್ಲ ಅದು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಹೇಳಿ ಅಂತ. ಸೊ ನೀವು ನೋಡಿ ನನಗೆ ಹೇಳಿ ಯಾವ ರೀತಿ ಇದೆ ಅಂತ. ಈಗಲೂ ಕೂಡ ಒಂದ್ಸಲ ಹತ್ರದಿಂದ ನೋಡಿ ಯಾವ ರೀತಿ ಇದೆ ಅಂತ. ಹಿಡ್ಕೊಂಬ ಇದು. ಮತ್ತೆ ಇದೇ ತರ ನನ್ನ ಹತ್ರ ಒಂದು ದೊಡ್ಡ ದೀಪಾವಳಿ ಕಂಬ ಇದೆ. ಇದನ್ನ ತಗೊಂಡು ಸುಮಾರು ವರ್ಷಗಳೇ ಆಗೈತೆ. ಯಾವಾಗ ಅಂದ್ರೆ ಒಂದ್ ನಿಮಿಷ ಇಟ್ಕೊ, ಇಬ್ರು ಇಟ್ಕೊಳ್ಳೋದಾದ್ರೆ ಇದು ಯೂಸ್ ಮಾಡ್ತಾ ಇರ್ತೀನಿ ಯಾವಾಗಾದ್ರೂ ದೀಪಾವಳಿ ಹಬ್ಬ ಮತ್ತೆ ಹಿಂಗೆ ಗೌರಿ ಹಬ್ಬ, ಯುಗಾದಿ ಹಬ್ಬ ಈ ರೀತಿ ಎಲ್ಲ ಬಂದಾಗ ನಾನು ಈ ದೀಪನೇ ಹಚ್ಚೋದು. ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಈ ದೀಪ ಹಚ್ಚಿತೀನಿ. ಇದೆಲ್ಲ ಒಂದ್ ಸ್ವಲ್ಪ ಕವರ್ ಹೋಲ್ ಆಗ್ಬಿಟ್ಟೈತೆ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಮಾಯಿಶ್ಚರ್ ಎಲ್ಲಿ ಬೀಳುತ್ತೋ ಬೆಳ್ಳಿಗೆ ಅಲ್ಲಿ ಸ್ವಲ್ಪ ಕಪ್ಪಾಗ್ತಾ ಹೋಗುತ್ತೆ. ಬೆಳ್ಳಿಗೆ ಮಾಯಿಶ್ಚರ್ ಎಲ್ಲಿ ಬೀಳುತ್ತೋ ಅಲ್ಲಿ ಕಪ್ಪಾಗ್ತಾ ಹೋಗುತ್ತೆ. ಇದು ಈ ರೀತಿ ಇದೆ, ಅದು ಚೋಟ, ಇದು ಸ್ವಲ್ಪ ಬಡ, ಇದು ಸ್ವಲ್ಪ ಇದು ಬಡ. ಇಲ್ಲಿ ನೋಡಿ, ಇದು ಈ ರೀತಿ ಇದೆ. ಒಂದ್ ಸ್ವಲ್ಪ ಮಾಯಿಶ್ಚರ್ ಬಿದ್ದಿದೆ ಅಂದ್ಬಿಟ್ಟು ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಇಲ್ಲಿ ಗೆರೆ ಎಲ್ಲ ಇದೆಯಲ್ಲ ಅಲ್ಲಿ ಕಪ್ಪಾಗೈತೆ. ನಾನು ಯೂಸೇ ಮಾಡಿಲ್ಲ, ಸುಮಾರು ಈ ವರ್ಷ ದೀಪಾವಳಿನಲ್ಲಿ ಯೂಸ್ ಮಾಡಿದ್ದು ಅನ್ಸುತ್ತೆ. ಇಲ್ಲ, ದೀಪಾವಳಿನಲ್ಲಿ ಯೂಸ್ ಮಾಡಿಲ್ಲ. ನಾನು ದೀಪಾವಳಿನಲ್ಲಿ ನನ್ನ ಬಾವನ್ ಮಗಳು ದೀಪ ಹಚ್ಚಿದ್ದು, ನಾನು ಹಚ್ಚಲಿಲ್ಲ. ಯಾಕಂದ್ರೆ ನಂಗೆ ಅವತ್ತೇ ಅಭಾಷಣ ಆಗೋಗಿತ್ತು. ಸೊ ಹಾಗಾಗಿ ಅವತ್ತು ಹಚ್ಚಲಿಲ್ಲ. ಇದು ದೊಡ್ಡ ದೀಪಾವಳಿ ಕಂಬ. ಅಮ್ಮ ಹಿಡ್ಕೊ.
ಇದು ನಮ್ಮಮ್ಮ ಸತ್ತಂತ ಟೈಮ್ನಲ್ಲಿ ನಾನು ಫಸ್ಟ್ ಪ್ರಪ್ರಥಮವಾಗಿ ಬೆಳ್ಳಿನ ಪರ್ಚೇಸ್ ಮಾಡಿದ್ದೀನಿ ಅಂದರೆ ಅದು ಇದೇನೆ. ಎರಡು ಕೂಡ ಒಂದೇ ಥರ ಇದೆ. ಇದು ನೋಡೋದಕ್ಕೆ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ನೋಡಿ, ಇದೊಂಥರ ಕೆಳಗಡೆ ಗಂಟೆ ಟೈಪಲ್ಲಿ ಇದೆ, ಇದೊಂದು ಸ್ವಲ್ಪ ಗೋಲ್ ತರ ಇದೆ. ನೋಡೋದಕ್ಕೆ ಇಲ್ಲೊಂದು ಸ್ವಲ್ಪ ಡಿಸೈನ್ ಇಲ್ಲೊಂಚೂರು ಚೇಂಜ್ ಇದೆ. ಇದೊಂದು ಸ್ವಲ್ಪ ಕಂಬ ಟೈಪಲ್ಲಿ ಇದೆ. ತಾಳಮ್ಮ ಇದು ಮೇಲ್ಗಡೆ ಎಲ್ಲ ಎರಡು ಕೂಡ ಸೇಮ್ ಇದೆ. ಸೊ ಇದನ್ನ ತಗೊಂಡು ಕಮ್ಮಿ ಅಂದರೂ ಒಂದು 7 ವರ್ಷ ಆಗಿರ್ಬೋದು. ಪ್ರಪ್ರಥಮವಾಗಿ ನಾನು ಬೆಳ್ಳಿ ಪರ್ಚೇಸ್ ಮಾಡಿದ್ದೀನಿ ಅಂತ ಅಂದರೆ ಅದು ಇದೇ ಬೆಳ್ಳಿನ ಪರ್ಚೇಸ್ ಮಾಡಿರೋವಂಥದ್ದು. ಅದು ನಾನು ದುಡ್ಡು ಕೊಟ್ಟು ತಗೊಂಡಿರೋ ಅಂಥದ್ದಲ್ಲ. ನಮ್ಮಮ್ಮಂದು ಯಾವುದೋ ಒಂದು, ನಮ್ಮಮ್ಮ ಸತ್ತಂಥ ಟೈಮ್ನಲ್ಲಿ ನಮ್ಮಮ್ಮಂಗೆ ಒಂದು ಸ್ವಲ್ಪ, ನಮ್ಮಮ್ಮಂದು ಚಿನ್ನ ನನಗೊಂದು ಸ್ವಲ್ಪ ಬಂದಿತ್ತು. ಆ ಚಿನ್ನನ ಹಾಕಿ ನಾನೊಂದು ಜುಮ್ಕಿ ತೊಗೊಳೋದ ಅಂತ ಹೋಗಿದ್ದೆ. ನಮ್ಮಮ್ಮಂಗೆ ನಾನೊಂದು ಓಲೆ ಮಾಡಿಸ್ಕೊಟ್ಟಿದ್ದೆ. ನಮ್ಮಮ್ಮ ಅದನ್ನು ಒಂದು ತಿಂಗಳು ಕೂಡ ಹಾಕೊಳ್ಳಿಲ್ಲ. ಅದು ನನಗೆ ಬಂತು. ಮತ್ತೆ ಅದ್ರ ಜೊತೆಗೆ ನಮ್ಮ ಅಮ್ಮಂದು ಒಂದು ಸ್ವಲ್ಪ ಒಂದು ಚಿಕ್ಕದೇನೋ ಒಂದು ಐಟಮ್ ಬಂದಿತ್ತು. ಆ ಚಿಕ್ಕ ಐಟಮ್ಗೆ ನಾನು ಜುಮ್ಕಿ ತಗೊಳ್ಳೋದ ಅಂತ ಹೋದೆ. ಅಷ್ಟರಲ್ಲಿ ಯಾರು ಹೇಳಿದ್ರು, ಜುಮ್ಕಿ ತಗೊಳ್ಬೇಡ, ನಿಮ್ಮ ಅಮ್ಮ ದೇವ್ರ ಸಮಾನ ಅಲ್ವಾ, ದೇವ್ರ ದೀಪನೇ ತಗೋಬಿಡು, ಇದು ಲೈಫ್ ಲಾಂಗ್ ನಿನ್ನ ಜೊತೆನೇ ಇರುತ್ತೆ, ನಮ್ಮ ಅಮ್ಮನ ಆಶೀರ್ವಾದ ಅಂತ ಹೇಳ್ಬಿಟ್ಟು ಅಂತ ಅಂದ್ರು. ಸೊ ಹಾಗಾಗಿ ನಾನು ದೀಪಾಲೆ ಕಮ್ಮನೆ ತಗೊಂಡಿದ್ದು. ಇದು ಕಮ್ಮಿ ಅಂದ್ರೆ ಒಂದು 350-320 ಗ್ರಾಮ್ ಏನೋ ಇತ್ತು ಇದು. ಇದು ಮಾತ್ರ 140 ಗ್ರಾಮ್ ಇದೆ. ಇದು ಡಬಲ್ ಇದಿದೆ. ಸೊ ಹಾಗಾಗಿ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ನನಗೆ ಹೇಳೋದು ಇಷ್ಟೇನೆ, ಜಾಣರಾಗಿ. ಈಗ ಇದನ್ನೇ ತಗೋಬೇಕು, ನಾನು ಬೆಳ್ಳಿ ತಗೊಂಡಿದ್ದೀನಿ, ನೀವು ಬೆಳ್ಳಿನೇ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಯಾವುದಕ್ಕಾದ್ರೂ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ಮಕ್ಳಿರ್ತಾರೆ ಅಂತ ಅಂದರೆ, ಈಗ ಹೆಣ್ಮಕ್ಳಿದ್ದಾಳೆ ಅಂತ ಅಂದರೆ ಇದೆಲ್ಲ ಯೂಸ್ ಆಗುತ್ತೆ. ಏನೋ ಒಂದು ಫಂಕ್ಷನ್ ಮಾಡ್ತಾ ಇದ್ದೀರಾ ಅಂತ ಅನ್ನೋಂಥ ಸಮಯದಲ್ಲೆಲ್ಲ ಯೂಸ್ ಆಗುತ್ತೆ. ಸೊ ಮುಂದಕ್ಕೆ ನನಗೆ ಹೆಣ್ಮಗು ಆಗುತ್ತೋ ಗಂಡು ಮಗು ಆಗುತ್ತೋ ಗೊತ್ತಿಲ್ಲ. ಹೆಣ್ಮಗು ಆದರೆ ಅವಳಿಗೆ ಯೂಸ್ ಆಗುತ್ತೆ. ಅಕಸ್ಮಾತ್ ಗಂಡು ಮಗು ಆದರೆ ನಮ್ಮಿಬ್ರು ಸೊಸೆದಿರ್ಗಾಗುತ್ತೆ. ಮುಂದಾಲೋಚನೆ ಯೂಸ್ ಮಾಡಿಕೊಂಡು ನಾನು ಇದನ್ನ ತಗೊಂಡಿರೋಂಥದ್ದು. ನಾನು ನಮ್ಮ ಅತ್ತೆಗೆ ಹೇಳಿ ತಗೊಂಡಿದ್ದನ್ನ ನಮ್ಮ ಅತ್ತೆ ಹಂಗೂ ಅಂದ್ರು, ಏನಕ್ಕೆ ಇದನ್ನೆಲ್ಲ ದುಡ್ಡು ಖರ್ಚು ಮಾಡ್ತೀಯಾ, ಇನ್ನೇನೋ ಡೆಲಿವರಿ ಟೈಮ್ ಬಂದಂತ ಟೈಮಲ್ಲಿ ಅದು ದುಡ್ಡು ಎಲ್ಪ್ ಆಗುತ್ತಲ್ವಾ ಅಂತ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಈ ರೀತಿ ಸೇವ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ. ಹೇಳಿದ್ಮೇಲೆ ಹಿಂಗೆ ಸೇವ್ ಮಾಡಿಟ್ಟಿರೋ ಅಂಥದ್ರಲ್ಲಿ ತಗೊಂಡಿದ್ದು ಅತ್ತೆ ಅಂತ ಹೇಳಿದ್ಮೇಲೆ ಅವರು ಹೌದಾ ಸರಿ ಆಯ್ತು ಬಿಡು ಅಂತ ಹೇಳಿದ್ರು. ಸೊ ಹಾಗಾಗಿ ನನ್ನ ಆಸೆ ಏನು ಅಂದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡದನ್ನ ತಗೊಳ್ಬೇಕು ಅಂತ ಆಸೆ. ನೋಡಲ್ಲ, ಇದು ಚಿಕ್ಕದು, ಇದಕ್ಕಿಂತ ಇದು ದೊಡ್ಡದು, ಇದು ಚಿಕ್ಕದು. ಇದು ದೊಡ್ಡದಂತೆ, ಇದು ಚಿಕ್ಕದಂತೆ. ಇದಕ್ಕಿಂತನೂ ಒಂದ್ ಸೈಜ್ ದೊಡ್ಡ ತಗೋಬೇಕು ಅಂತ ಆಸೆ. ನೋಡದ ಮುಂದಕ್ಕೆ ಏನಾದ್ರೂ ದೇವರು ಆಶೀರ್ವಾದ ಕೊಟ್ರೆ ತಗೊಂಡ್ರಾಯ್ತು. ಇದು ಸ್ಕೈ ಇದಕ್ಕೋ ಇದು ಹಿಂಗ್ ಬರ್ಬೇಕು, ಇದು ರೋಲ್ ಮಾಡಿ ಇಕ್ಬೇಕು. ಹೌದಾ, ಇದು ಹಿಂಗ್ ಬರ್ಬೇಕಂತ, ಇದು ರೋಲ್ ಮಾಡಿ ಇಕ್ಬೇಕಂತೆ. ಇದನ್ನ ಹಿಂಗ್ ರೋಲ್ ಮಾಡಿ ಸುತ್ತಿ ಇಲ್ಲಿ ಹಾಕ್ಬೇಕು. ಸುತ್ತಿ ಎಲ್ಲಾನು ಕವರ್ ಮಾಡಿ ಇಡ್ಬೇಕು ಅಂತ ಹೇಳ್ತಾವ. ನಾನು ರೋಲ್ ಮಾಡಿ ಇದನ್ನ ಇಟ್ಟಿದ್ನಲ್ಲ, ಹಾಗಾಗಿ ಎಲ್ಲ ನೀಡದ ಈಗ ಟೈಮ್ ಆಯ್ತು, ಎಲ್ಲ ನೀಡದ. ಆಯ್ತಾ, ಬೇಜಾರು ಮಾಡ್ಕೊ. ಅದು ಕೊಡು. ಸರಿ, ಇಡ್ಕೊ. ಸೊ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ದೀಪ ತಗೊಳ್ತೀನಿ. ನೆಕ್ಸ್ಟ್ ನೋಡದ ನನ್ಗೆ ಇನ್ನ ನೆಕ್ಸ್ಟ್ ಟಾರ್ಗೆಟ್ ಇರೋದು ಒಂದು ಕಾಮಾಕ್ಷಿ ದೀಪ ತಗೊಳ್ಬೇಕು, ಮತ್ತೆ ಒಂದು ಚಿಕ್ಕ ಗಣಪತಿನ, ಒಂದು ಇಷ್ಟಪ್ಪ ಇರುವಂತ ಗಣಪತಿನ ತಗೊಳ್ಬೇಕು ಅಂತ. ಬೆಳ್ಳಿನ ಜಾರಪ್ಪನಲ್ಲೂ ಕೂಡ ಸೇವ್ ಮಾಡ್ತಾ ಇದ್ದೀನಿ. ಅಲ್ಲೂ ಒಂದು 42 ಗ್ರಾಮ್ ಏನೋ ಆಗಿದೆ. ಮತ್ತೆ ನೆಕ್ಸ್ಟ್ ನೋಡದ ಅದೇ ತರದ್ರಲ್ಲಿ ಒಂದ್ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಚಿಕ್ಕದು, ಇದಕ್ಕಿಂತ ಅದು ದೊಡ್ಡದು, ಅದಕ್ಕಿಂತ ಒಂದು ದೊಡ್ಡದು ದೀಪಲ ಕಮ್ಮನ ತಗೊಳ್ಬೇಕು ಅನ್ಕೊಂಡಿದೀನಿ. ನೆಕ್ಸ್ಟ್ ಯಾವಾಗ ಆಗುತ್ತೋ ಅವಾಗ ಸೇವ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಬನ್ನಿ ನಾನು ಯಾವ ರೀತಿ ಸೇವ್ ಮಾಡ್ತಾ ಇದೀನಿ ಅಂತ, ಅದನ್ನು ಕೂಡ ತೋರಿಸ್ತೀನಿ. ನಾನು ಇದಕ್ಕೆ ಕೊಟ್ಟಿರೋ ಅಂತದ್ದು ಕೇವಲ 7,000. ಯಾಕಂದ್ರೆ ನಾನು ಮುಂಚೆನೆ ಸೇವ್ ಮಾಡಿದ್ದೀನಲ್ವಾ, ಹಾಗಾಗಿ ಇದಕ್ಕೆ ಕೇವಲ 7,000ನ ಕೊಟ್ಟಿರೋ ಅಂತದ್ದು. ಇವಾಗ ತೋರಿಸ್ತೀನಿ ನಾನು ಯಾವ ಆಪ್ ನಲ್ಲಿ ಈ ರೀತಿ ಬೆಳ್ಳಿನ ಪರ್ಚೇಸ್ ಮಾಡಿದೆ ಅಂತ. ಒಂದ್ಸಲ ನೋಡ್ಕೊಂಡ್ ಬರದಾ ಬನ್ನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆರ್.ಎಸ್ ಜ್ಯುವೆಲರಿ ಅಂತ ಸ್ಕ್ರೀನ್ ನಲ್ಲಿ ಇದೆಯಲ್ಲ, ಈ ಆಪ್ನ ಓಪನ್ ಮಾಡಿದ್ರೆ ಇದರಲ್ಲೇ ನಾನು ಅಮೌಂಟ್ನ ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇರೋವಂಥದ್ದು. ಇಲ್ಲಿ ಅಡ್ವಾನ್ಸ್ ಗೋಲ್ಡ್ ಬುಕ್ಕಿಂಗ್ ಅಂತ ಇದೆಯಲ್ಲ, ಇಲ್ಲಿ ಹೋಗಿ ನಾವು ಗೋಲ್ಡ್ನ ಬುಕ್ ಮಾಡಬೇಕು ಅಂದರೆ, ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಇಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಇಲ್ಲೊಂದು ಸಮಥಿಂಗ್ ಅಮೌಂಟ್ ಹಾಕಿದ್ರೆ ಆ ಅಮೌಂಟಿಗೆ ತಕ್ಕನಾಗಿ ಇಲ್ಲಿ ಗ್ರಾಮ್ನ ತೋರಿಸ್ತಾರೆ. ಅದನ್ನು ಪ್ರೊಸೀಡ್ ಟು ಪೇ ಅಂತ ಕೊಟ್ಟರೆ 1000 ರುಪೀಸ್ಗೆ ನಾವೇನು ಗೋಲ್ಡ್ನ ಬೈ ಮಾಡ್ತಾ ಇದೀವೋ ಅದು ಬಂದು ಇಲ್ಲಿ ಆ್ಯಡ್ ಆಗುತ್ತೆ. ಗೋಲ್ಡ್ ಅಂತ ಇದೆಯಲ್ಲ, ಇಲ್ಲಿ ಬಂದು ಆ್ಯಡ್ ಆಗುತ್ತೆ. ಸಿಲ್ವರ್ಗೂ ಕೂಡ ಅಷ್ಟೇ, ನಾನು 325 ಗ್ರಾಮ್ನ ಮಾಡಿದ್ದೀನಿ. ಮತ್ತು ಇದ್ರ ಟ್ರಾನ್ಸಾಕ್ಷನ್ ಬೇಕು ಅಂತ ಅಂದರೆ ಇಲ್ಲಿ ಕೆಳಗಡೆ ಇದೆಯಲ್ಲ, ಈ ಟ್ರಾನ್ಸಾಕ್ಷನ್ಗೆ ಇದು ಮಾಡಿದ್ರೆ ನಾನು ಯಾವತ್ತಿಂದ ಸಿಲ್ವರ್ಗಾಗಲಿ ಗೋಲ್ಡ್ಗಾಗಲಿ ಬೈ ಮಾಡ್ತಾಯಿದ್ದೀನಿ ಅಂದರೆ ಬುಕ್ ಮಾಡ್ತಾಯಿದ್ದೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಅಂತ ಇಲ್ಲಿ ತೋರಿಸುತ್ತೆ.
ನಾನು ಗೋಲ್ಡ್ಗೆ ಅಂದರೆ ಸಿಲ್ವರ್ಗೆ ಈಗ ಒಂದು ವರ್ಷಕ್ಕಿಂತ ಕಮ್ಮಿಯಿಂದನೇ ನಾನು ಸೇವ್ ಮಾಡ್ತಾ ಹೋಗ್ತಾ ಇರೋವಂಥದ್ದು. ಬಟ್ ಗೋಲ್ಡ್ಗೆ ಮಾತ್ರ 2025 ಫೆಬ್ರವರಿ 20ನೇ ತಾರೀಕೆ ನಾನು 500 ರೂಪಾಯಿಯಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ 21ನೇ ತಾರೀಕು 8,035 ರೂಪಾಯಿ ಪರ್ ಗ್ರಾಮ್ ಇದೆ. ಇವಾಗ ನೋಡಿದ್ರೆ ಅದ್ರ ಎಷ್ಟು 14 ಚಿಲ್ಲರೆ ಏನೋ ಇದೆ. ಸೊ ಅವತ್ತಿಂದನೇ ಗೋಲ್ಡಿಗೆ ಜಾಸ್ತಿ ಮಾಡ್ಕೊಂಡು ಬರ್ತಾಯಿದ್ದೀನಿ, ಸಿಲ್ವರ್ಗೆ ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಂದರೆ ಒಂದು 90 ರೂಪಾಯಿ ಅಂದರೆ 100 ರೂಪಾಯಿ ಏನೋ ಇತ್ತು ಪರ್ ಗ್ರಾಮು. ಆವಾಗಿಂದನೂ ಕೂಡ ಸಿಲ್ವರ್ಗೆ ನಾನು ಸೇವ್ ಮಾಡ್ಕೊಳ್ತಾ ಬರ್ತಾ ಇರೋವಂಥದ್ದು. ಒಂದಿನ 2 ದಿನದ್ದು ಸೇವಿಂಗ್ ಅಲ್ಲ ಇದು. ಈಗ ಸಿಲ್ವರ್ ಇದು ಏನಿದೆ ಇಲ್ಲಿ ಏನು ತೋರಿಸ್ತಾ ಇದೆ, ಈ ಸಿಲ್ವರ್ ಸೇವ್ ಮಾಡಿದ್ದೀನಲ್ಲ, ಇದೇ ಸಿಲ್ವರ್ನಲ್ಲಿ ನಾನು ಅಲ್ಲಿ 140 ಗ್ರಾಮ್ನ ತಗೊಂಡಿರುವಂಥದ್ದು. ನೆಕ್ಸ್ಟ್ ನಾನು ಗೋಲ್ಡ್ ತೊಗೊಳ್ತೀನಿ ಅಂದರೂ ಕೂಡ ಈ ಗೋಲ್ಡ್ನಲ್ಲೇ ನಾನು ಅಲ್ಲಿ ತಗೊಳ್ಬೋದು. ಮತ್ತು ಇದಕ್ಕೆ ಇಲ್ಲಿ ತೋರಿಸ್ತಾರೆ ನೋಡಿ, ನಾವೇನು ಸೇವ್ ಮಾಡಿರ್ತೀವೋ ಅದು ನಾವು ಗೋಲ್ಡ್ನ ಬುಕ್ ಮಾಡಿದಾಗೆ. ಮತ್ತು ನಮ್ಗೆ ಎಕ್ಸ್ಟ್ರಾ ಚಾರ್ಜ್ ಏನು ಬರುತ್ತೆ ಅಂದರೆ ಈ ವ್ಯಾಲ್ಯೂ ಆ್ಯಡೆಡ್ ಅಂತ ಇದೆಯಲ್ಲ, GST ವಿಲ್ ಬಿ ಅಪ್ಲಿಕೇಬಲ್. ವ್ಯಾಲ್ಯೂ ಆ್ಯಡೆಡ್ ಅಂತ ಅಂದರೆ ಮೇಕಿಂಗ್ ಚಾರ್ಜು, GST ವಿಲ್ ಬಿ ಅಪ್ಲಿಕೇಬಲ್ ಅಂತ ಅಂದರೆ 3% ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ, ಅದನ್ನು ಕಟ್ಟಲೇಬೇಕು. ಬೇಕಾದ್ರೆ ನಮಗೆ ಮೇಕಿಂಗ್ ಚಾರ್ಜಸ್ ಸ್ವಲ್ಪ ಕಮ್ಮಿ ಮಾಡಿಕೊಡ್ತಾರೆ. ಈ ರೀತಿ ನಾನು ಸೇವ್ ಮಾಡ್ಕೊಳ್ತಾ ಹೋಗ್ತಾ ಇರೋವಂಥದ್ದು. ಬೆಳ್ಳಿ ತೊಗೊಂಡಿರೋವಂಥದ್ದು ಈ ಸೇವ್ ಮಾಡಿರುವಂತಹ ಬೆಳ್ಳಿನಲ್ಲೇ. ನೋಡ್ಕೊಂಡು ಬಂದ್ರಲ್ವಾ, ನಾನು RH ಜ್ಯುವೆಲರಿ ಅಂತ ನಾನು ಹಾರನ ತಗೊಂಡಿದ್ದೀನಲ್ಲ, ಅದೇ ಅಂಗಡಿನಲ್ಲಿ ಬೆಳ್ಳಿನೂ ಕೂಡ ಪರ್ಚೇಸ್ ಮಾಡಿರುವಂಥದ್ದು. ಇದಕ್ಕೆ ಕೇವಲ 7,000ನ ಕೊಟ್ಟಿರೋವಂಥದ್ದು. ಇದ್ರದ್ದು ಟೋಟಲ್ ವ್ಯಾಲ್ಯೂ ಬಂದು 47,000 ಆಯಿತು. ನಾನು ಕೊಟ್ಟಿರೋವಂಥದ್ದು ಅಂದರೆ ಅವಾಗಿಂದ ಸೇವ್ ಮಾಡ್ಕೊ ಬಂದಿರೋದಕ್ಕೆ 40,000 ಉಳಿಸ್ದಂಗಾಯ್ತು. ಅಂದರೆ ಬೆಳ್ಳಿ ರೇಟ್ ಕಮ್ಮಿ ಇದ್ದಾಗಿಂದನೂ ಸೇವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ಒಟ್ಟು ಇನ್ನು 325 ಗ್ರಾಮ್ ಇದೆ. ಅಂದರೆ 140 ಗ್ರಾಮ್ನ ಇವಾಗ ಒಂದು ವಾರದ ಹಿಂದೆ ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡೋದ ದೊಡ್ಡ ದೀಪ ತಗೊಳ್ಳೋದ. ನನಗೆ ಟಾರ್ಗೆಟ್ ಇದ್ದಿದ್ದು 1 kg ಬೆಳ್ಳಿ ದೀಪನ ತಗೋಬೇಕು ಅಂತ. ನೋಡೋದ ಯಾವಾಗ ಆಗುತ್ತೆ ಅವಾಗ ತಗೊಂಡ್ರಾಯ್ತು. ಎಲ್ಲ ಹೆಣ್ಮಕ್ಳಿಗೂ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನೇ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿಯೊಂದರಲ್ಲೂ ಯಾವ್ದಾದ್ರಲ್ಲಾದ್ರೂ ಸೇವ್ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಲಾಗ್ನ ಅಪ್ಲೋಡ್ ಮಾಡೋದ್ರ ಜೊತೆಗೆ ನಾನು ಯಾವ ರೀತಿ ಅಮೌಂಟ್ನ ಸೇವ್ ಮಾಡ್ತಾ ಹೋಗ್ತಾ ಇದ್ದೀನಿ, ಮತ್ತು ಈ ಪ್ರೆಗ್ನೆನ್ಸಿ ಟೈಮ್ನಲ್ಲೂ ಕೂಡ ರಿಸ್ಕ್ ಇಲ್ದೇನೆ ಅಮೌಂಟ್ನ ಯಾವ ರೀತಿ ಸೇವ್ ಮಾಡ್ತಾ ಹೋಗ್ತೀನಿ ಅನ್ನೋಂಥದ್ದನ್ನೆಲ್ಲ ನಿಮಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದನ್ನ ತೋರಿಸಿದ ಉದ್ದೇಶ ಏನಂದ್ರೆ, ನೀವು ಕೂಡ ಇದೇ ರೀತಿ ಜಾಣತನದಿಂದ ಸೇವ್ ಮಾಡ್ತಾ ಹೋಗಿ ನಿಮ್ಗೆ ಮುಂದಕ್ಕೆ ಯೂಸ್ ಆಗುತ್ತೆ. ಇದು ಈಗ ಕಷ್ಟ ಟೈಮಲ್ಲಿ ನಾವು ಏನೋ ಒಂದು ದೇವರ ಹತ್ರ ಇಟ್ಟು ಪೂಜೆ ಮಾಡೋದ ಅಂತ ತಗೊಂಡಿದೀವಿ. ಕಷ್ಟ ಅಂತ ಬಂದಾಗ ಎಲ್ಲರೂ ಕೂಡ ಏನೇನೋ ಪರ್ಚೇಸ್ ಮಾಡಿದವರೆಲ್ಲ ಸೇಲ್ ಮಾಡಿ ಅವರ ಕಷ್ಟಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಇದು ನಾವು ಸೇಲ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಕಷ್ಟ ಸಮಯಕ್ಕೆ ಇದು ಕೂಡ ಆಗುತ್ತೆ ಅಂತ ನಾನು ಹೇಳ್ತಾ ಇರೋವಂಥದ್ದು. ಎಷ್ಟೋ ಜನ ಗೋಲ್ಡ್ನ ಅವಾಗ ತಗೊಂಡಿರೋಂಥವ್ರು ಕೆಲವರು ಕಷ್ಟ ಸಮಯದಲ್ಲಿ ಸೇಲ್ ಕೂಡ ಮಾಡಿದ್ದಾರೆ, ಅವರ ಕಷ್ಟನ ನೀಗಿಸ್ಕೊಂಡಿದ್ದಾರೆ. ನಾನು ಆ ರೀತಿನಲ್ಲಿ ಹೇಳ್ತಾ ಇರೋವಂಥದ್ದು. ಸೇಲ್ ಮಾಡಾಗಿದ್ರೆ ಯಾಕೆ ಮೇಡಮ್ ತಗೊಳ್ಬೇಕು ಅಂತ ನೀವು ಬೇಕಾದ್ರೆ ಕೆಲವರು ಕ್ವಶನ್ ಆಗ್ತೀರಾ. ಸೊ ಆ ಉದ್ದೇಶದಿಂದ ನಾನು ಹೇಳಿದಷ್ಟೇನೆ. ಸೊ ಎಲ್ಲರೂ ಕೂಡ ಸೇವ್ ಮಾಡೋದನ್ನ ಕಲ್ತ್ಕೊಳ್ಳಿ. ಆದಷ್ಟು ಸುಮ್ಮನೆ ಅನ್ನೆಸೆಸರಿ ಖರ್ಚು ಮಾಡೋದಾಗಿರ್ಬೋದು, ಹೊರಗಡೆ ಹೋಗಿ ಸುತ್ತಾಡೋದಾಗಿರ್ಬೋದು, ಅವೆಲ್ಲ ಲೈಫಲ್ಲಿ ಇರೋದು. ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡೋದಕ್ಕೆ ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಖರ್ಚು ಮಾಡ್ಬೇಕು, ಅಷ್ಟನ್ನು ಮಾತ್ರ ಖರ್ಚು ಮಾಡಿ ನಮ್ಮ ಕಷ್ಟಕ್ಕೆ ಆದಷ್ಟು ಸೇವ್ ಮಾಡ್ತಾ ಹೋಗೋದ, ಆದಷ್ಟು ಜಾಸ್ತಿನೇ ಸೇವ್ ಮಾಡ್ತಾ ಹೋಗೋದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆನ್ನೆ ಇದ್ದಿದ್ದ ರೇಟ್ ಇವತ್ತು ಇರ್ತಾ ಇಲ್ಲ, ಹೋದ ವರ್ಷ ಇದ್ದಿದ್ದು ರೇಟು ಗೋಲ್ಡ್ ರೇಟು ಈ ವರ್ಷ ಇರ್ತಾ ಇಲ್ಲ. ನಾನು 55 ಗ್ರಾಮ್ನ ಬೆಳ್ಳಿ ಹಾರ 55 ಗ್ರಾಮ್ನ ಚಿನ್ನದ ಹಾರ ಮಾಡಿಸೋದಕ್ಕೆ ನನಗೆ ಆಗಿದ್ದು 6,21,000 ಏನೋ ಆಯಿತು. ಬಟ್ ಅದನ್ನೇ ಇವತ್ತು ಮಾಡಿಸ್ತೀನಿ ಅಂದರೆ 8 ಚಿಲ್ಡ್ರನೋ 9 ಚಿಲ್ಡ್ರನೋ ಹೊರಟೋಗುತ್ತೆ. ಸೊ ಹಾಗಾಗಿ ನೀವು ಎಲ್ಲದಕ್ಕೂ ರೆಡಿ ಇರಬೇಕು, ಸೇವ್ ಮಾಡೋದಕ್ಕೂ ರೆಡಿ ಇರಬೇಕು, ಕಷ್ಟ ಬಂದಾಗ ಎದುರಿಸೋದಕ್ಕೂ ರೆಡಿ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನಾನು ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನಾನು ನನ್ನ ಮಗ ಇಬ್ರು ಸೇರ್ಕೊಂಡು ಲಾಗ್ನ ಅಪ್ಲೋಡ್ ಮಾಡ್ತೀವಿ. ನೀನು ಹೆಲ್ಪ್ ಮಾಡ್ತೀಯ ಚಿನ್ನ? ಡನ್. ಇಬ್ರು ಸೇರ್ಕೊಂಡು ಲಾಗ್ನ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ನಂದು ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ, ನನ್ನ ಮಗನ ಯಾವ ರೀತಿ ರೆಡಿ ಮಾಡ್ತೀನಿ, ಯಾವ ರೀತಿ ಎಕ್ಸಸೈಸ್ ಮಾಡಿಸ್ತೀನಿ ಅವನಿಗೆ, ಅದನ್ನೆಲ್ಲ ತೋರಿಸ್ತೀನಿ. ಅಲ್ಲಪ್ಪ? ಅಯ್ಯೋ ಕೂದಲು ಬಂದ್ಬಿಟ್ಟೈತೆ ನಿಮಗೆ. ಎಲ್ಲ ರೀತಿನೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಾನೆ ನನಗೂ ಕೂಡ ಇಷ್ಟ. ಇದು ಬಳೆ ತೋರಿಸ್ತಾ, ಇದು ಬಳೆ ತೋರಿಸ್ಬೇಕಂತೆ ನಾವಿಬ್ರು. ನೋಡಿ ನಾವಿಬ್ರು ಬಳೆ ತಗೊಂಡಿದೀವಿ ನೋಡಿ. ನಾವಿಬ್ರು ಬಳೆ ತಗೊಂಡಿದೀವಿ ನೋಡಿ. ಇಬ್ರು ಯಾವಾಗ ಇವನ್ ಬರ್ತಡೇನಲ್ಲೋ ಏನೋ ತಗೊಂಡಿದ್ದು ಅನ್ಸುತ್ತೆ, ನನ್ಗೆ ಅಷ್ಟು ನೆನಪಿಲ್ಲ. ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿ. ಇಲ್ಲ ದೀಪಾವಳಿ ಟೈಮಲ್ಲಿ ಅಂತ ಅನ್ಸುತ್ತೆ, ದಸರಾದಲ್ಲ ದೀಪಾವಳಿನಲ್ಲ, ದೀಪಾವಳಿಲಲ್ಲ ದೀಪಾವಳಿಲಲ್ಲ ತಗೊಂಡಿರೋದು, ದಸರಾದಲ್ಲಿ ತಗೊಂಡಿರೋದು. ಇದೆಲ್ಲ ನೆನಪಿರ್ತದೆ, ಓದು ಬರಿ ಅಂದ್ರೆ ಮಾತ್ರ ನೆನಪಿರಲ್ಲ ಅಲ್ವಾ? ಅದಂತೆ. ನೆಕ್ಸ್ಟ್ ಲಾಗ್ ನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀವಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸೋಂತ ಟೈಮ್ ಬಂತು.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗುಡ್, ವೆರಿ ಗುಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.